ಓಂ ಸ್ತುತೋ ಮಯಾ ವರದಾ ವೇದಮಾತಾ ಪ್ರಚೋದಯಂತಿ ಪವನೇ ದ್ವಿಜಾತ ಆಯುಃ ಪೃಥಿವ್ಯಾಂ ದ್ರವಿಣಂ ಬ್ರಹ್ಮವರ್ಚಸಂ ಮಹ್ಯಂ ದತ್ವಾ ಪ್ರಜಾತುಂ ಬ್ರಹ್ಮಲೋಕಂ ಅಂತ ಇದೊಂದು ಮಹಾನಾರಾಯಣ ಉಪನಿಷತ್ತಿನ ಮಂತ್ರ. ಯಜುರ್ವೇದಿಗಳು ಬ್ರಹ್ಮಣ್ಯೋ ದೇವಕಿ ಪುತ್ರೋ ಬ್ರಹ್ಮಣ್ಯೋ ಮಧುಸೂದನಃ ಇತ್ಯಾದಿ ಒಂದು ಶ್ಲೋಕ ಏನಿದೆ ಅದೆಲ್ಲ ಆದಮೇಲೆ ಮತ್ತೆ ವಾಸನಾದ್ವಾಸುದೇವೋಸಿ ಅದು ಎಲ್ಲ ಮುಕ್ತಾಯ ಕಂಡ ಮೇಲೆ ಈ ಒಂದು ಮಂತ್ರವನ್ನ ಹೇಳ್ತಾರೆ ಅಂತ ಕಾಣಿಸ್ತದೆ. ಇದನ್ನ ಹೇಳುವ ಒಂದು ಸಂದರ್ಭ ಬೇರೆ ಬೇರೆ ಪದ್ಧತಿಗಳಿಗನುಸಾರವಾಗಿ ಬೇರೆ ಬೇರೆ ಸಂಪ್ರದಾಯಗಳಿಗನುಸಾರವಾಗಿ ಬೇರೆ ಬೇರೆಯಾಗಿರಬಹುದು. ನಮಗೆ ಕಂಡು ಬಂದಿರುವಂತಹ ಪುಸ್ತಕಗಳ ಅನುಸಾರ ನಾನು ಈ ತರ ಹೇಳಿದೆ ಅಷ್ಟೆ. ಅದಕ್ಕೆ ಮಹಾನಾರಾಯಣ ಉಪನಿಷತ್ತಿನ ವ್ಯಾಖ್ಯಾನಗಳಲ್ಲಿ ಇದು ಧೀರೇಂದ್ರ ತೀರ್ಥ ವ್ಯಾಖ್ಯಾನ ಹೊಂದಿದೆ, ರಾಘವೇಂದ್ರಾಚಾರ್ಯರು ಅನ್ನೋರು ವ್ಯಾಖ್ಯಾನ ಹೊಂದಿದೆ. ಅದಕ್ಕನುಸಾರವಾಗಿ ಏನರ್ಥ ಮತ್ತೆ ಹಯೋಧನ ಪುರಾಣಿಕಾಚಾರ್ಯ ಬರೆದಿರುವಂತೆ ಏನರ್ಥ ಅದನ್ನೆಲ್ಲ ನೋಡೋಣ. ಪವನೇ ದ್ವಿಜಾತ ಆಯುಃ ಪೃಥಿವ್ಯಾಂ ದ್ರವಿಣಂ ಬ್ರಹ್ಮವರ್ಚಸಂ ಮಹ್ಯಂ ದತ್ವಾ ಪ್ರಜಾತುಂ ಬ್ರಹ್ಮಲೋಕಂ ಸ್ತುತೋ ಮಯ ಪಾರ್ವತ್ಯಾಸ್ತುತ, ಪಾರ್ವತಿಯಿಂದ ಸ್ತುತಿಸಲ್ಪಟ್ಟಂತಹ ಅಂತ ಒಂದು ಅರ್ಥವನ್ನು ಅವರು ಬರೆದಿದ್ದಾರೆ. ಮಯಾಸ್ತುತ, ನನ್ನಿಂದ ಸ್ತುತಿಸಲ್ಪಡುವವಳು ಅಂತನೂ ಹೀಗೆ ಅರ್ಥ ಬರೆದಿದ್ದಾರೆ. ಪಾರ್ವತ್ಯಾಸ್ತುತ ಅಂತ ಯಾಕೆ ಬರೆದಿದ್ದಾರೆ ಅಂತನ್ನೋದು ನನ್ನ ಗಮನಕ್ಕೇನು ಬರಲಿಲ್ಲ, ಅದಕ್ಕೆ ಕಾರಣ ಏನು ಅಂತ ಅದು ಬರೆದಿದ್ದಾರೆ ಅಂತ ಅನ್ನೋದನ್ನ ಹೇಳಿದೆ ಅಷ್ಟೇ. ವೇದ ಮಾತ ಅಂದ್ರೆ ವೇದಾನ ಮಾತ್ರ ಸ್ಥಾನೀಯ, ದ್ವಿಜಾತಾನ್ ಪವನೇ ದ್ವಿಜಾತ ಅಂತಿದೆಯಲ್ಲ ಅದಕ್ಕೆ ದ್ವಿಜಾತಾನ್ ಎಲ್ಲ ಬ್ರಾಹ್ಮಣರನ್ನು ದ್ವಿತೀಯ ವಿಭಕ್ತಿ ಬಹುವಚನವಾಗಿ ಅರ್ಥ ಮಾಡ್ತಾರೆ. ಪವನೇ ಪವಿತ್ರೀಕರಣೆ, ಪ್ರಚೋದಯತಿ ಪ್ರೇರಯತಿ, ಎಲ್ಲ ಬ್ರಾಹ್ಮಣರು ಕೂಡ ವೇದಮಾತೆಯಾದ ಗಾಯತ್ರಿಯ ಒಂದು ಪ್ರೇರಣೆಗೆ ಅನುಗುಣವಾಗಿ ತಮ್ಮನ್ನು ತಾವು ತಿದ್ದಿಕೊಂಡು ಆ ವೇದಾದಿ ಮಂತ್ರಗಳನ್ನು ಉಚ್ಚರಿಸಿ ಪವಿತ್ರರನ್ನಾಗಿ ಮಾಡ್ಕೋತಾರೆ ಅಂತ ಅದರ ಅರ್ಥ ಆಗ್ತದೆ. ಹಾಗಾಗಿ ಇಲ್ಲಿ ದ್ವಿಜಾತ ಅಂತಿದ್ದು ಪ್ರಥಮ ಸ್ತ್ರೀಲಿಂಗ ಶಬ್ದದ ಪ್ರಥಮ ವಿಭಕ್ತಿ ಏಕವಚನ ಅಲ್ಲ, ದ್ವಿಜಾತಾನ್ ಅಂತ ಅಕಾರ ಅಂತ ಪುಲ್ಲಿಂಗ ಶಬ್ದದ ದ್ವಿತೀಯ ವಿಭಕ್ತಿ ಬಹುವಚನ ಅಂತ ಅವರು ಅರ್ಥ ಮಾಡ್ತಾರೆ. ದ್ವಿಜಾತ ಅಂತ ಏನಿದೆಯಲ್ಲ, ಎರಡು ಬಾರಿ ಹುಟ್ಟಿದವಳು. ಎರಡು ಬಾರಿ ಹುಟ್ಟಿದವಳು ಹೇಗೆ ಅಂದ್ರೆ ಭೂಮ್ಯಾಂ ರತ್ನಸಾನೌಚ ಜಾತತ್ವಾತ್, ಭೂಮಿಯಲ್ಲಿ ಹುಟ್ಟಿದ್ದಾಳೆ ಮತ್ತು ರತ್ನಸಾನು ಅಂದ್ರೆ ಮೇರು ಪರ್ವತದಲ್ಲೂ ಕೂಡ ಹುಟ್ಟಿದ್ದಾಳೆ. ರತ್ನಸಾನು ಅಂದ್ರೆ ರತ್ನದ ಪರ್ವತವಾದ ಮೇರು ಪರ್ವತ, ಅಲ್ಲಿಯೂ ಕೂಡ ಹುಟ್ಟಿದ್ದಾಳೆ ಅಂತ ನಾವು ಒಂದು ಅರ್ಥವನ್ನ ಮಾಡ್ಕೊಳ್ಬಹುದು. ಆ ದ್ವಿಜಾತ ಅನ್ನೋ ಶಬ್ದವೇ ಸ್ವಲ್ಪ ಹೆಚ್ಚು ವಿವಾದಗ್ರಸ್ತವಾದಂತಹ ಶಬ್ದ ಈ ಮಂತ್ರದಲ್ಲಿ. ಆದ್ರಿಂದ ಅವೆರಡೂ ಶಬ್ದಗಳಿಗೆ ಏನರ್ಥ ಅಂತ ಅನ್ನೋದನ್ನ ಹೇಳಿದೆ. ಮುಂದೆ ನಮ್ಮ ಗುರುಗಳಾದಂತಹ ಹಯೋಧನ ಪುರಾಣಿಕಾಚಾರ್ಯರು ಅದಕ್ಕೆ ಬರೆಯುವ ಅರ್ಥವನ್ನ ಈಗ ನೋಡೋಣ. ವೇದ ಮಾತಾ, ವೇದಗಳಿಗೆ ತಾಯಿಯ ಸ್ಥಾನದಲ್ಲಿರುವಂಥದ್ದು ಈ ಗಾಯತ್ರಿ, ಅದು ಮಯಾಸ್ತುತ, ನನ್ನಿಂದ ಸ್ತುತಿಸಲ್ಪಟ್ಟಿದೆ. ಮಾತಾ ಅಂತ ಶಬ್ದ ಸ್ತ್ರೀಲಿಂಗ, ಆದ್ರೆ ಸ್ತುತಃ ಅಂತ ಪುಲ್ಲಿಂಗದಲ್ಲಿ ಅದನ್ನು ತಗೊಂಡಿದ್ದಾರೆ. ವೇದದಲ್ಲಿ ಈ ಲಿಂಗದ ವ್ಯತ್ಯಾಸ ಸಹಜ. ಅಥವಾ ಮಾತಾ ಮಾತಾರೋ ಮಾತಾರಹ ಅಂತ ಅದನ್ನು ಪುಲ್ಲಿಂಗದಲ್ಲಿ ತಗೊಂಡು ಅದಕ್ಕೆ ಸ್ತುತಃ ಅಂತ ಪುಲ್ಲಿಂಗದಲ್ಲೇ ವಿಶೇಷಣವಾಗಿದೆ ಅಂತ ಅರ್ಥ ಮಾಡಿದ್ರು ಏನು ತಪ್ಪಲ್ಲ. ಮತ್ತೆ ಪವನೇ ದ್ವಿಜಾತ, ಪವನೆ ಅಂದ್ರೆ ಮುಖ್ಯ ಪ್ರಾಣನಲ್ಲಿ, ದ್ವಿಜಾತ ವಿಶೇಷವಾಗಿ ಪ್ರಕಟ ಆಗುವಂಥವಳು ಈ ವೇದಮಾತೆ ಗಾಯತ್ರಿ ಅಂತ ಅರ್ಥ ಮಾಡಿದ್ದಾರೆ. ಹಿಂದೆ ಪವನೆ ಅಂದ್ರೆ ಪವಿತ್ರ ಮಾಡಿಕೊಳ್ಳುವಿಕೆಯ ಕ್ರಿಯೆಯಲ್ಲಿ ಅಂತ ಅರ್ಥ ಹೊಂದಿತ್ತು. ಇಲ್ಲಿ ಪವನೆ ಅಂದ್ರೆ ಮುಖ್ಯ ಪ್ರಾಣನಲ್ಲಿ ಅಂತ ಹೀಗೆ ಅರ್ಥ ಮಾಡಿದ್ದಾರೆ. ಮುಂದೆ ಪ್ರಚೋದಯಂತಿ ಅಂದ್ರೆ ಸರ್ವ ಪ್ರೇರಕಳಾದವಳು ಅಂತ ಅರ್ಥ. ವರದ ಅಂದ್ರೆ ವರವನ್ನು ಕೊಡುವಂಥವಳು. ಆಯುಹು ಪೃಥಿವ್ಯಾಂ, ಪೃಥ್ವಿಯಲ್ಲಿ ಇಹಲೋಕದಲ್ಲಿ ನಾನಿದ್ದಾಗ ನನಗೆ ಆಯುಸ್ಸು ಮತ್ತೆ ದ್ರವಿಣ ಅಂದ್ರೆ ಐಶ್ವರ್ಯ ಇತ್ಯಾದಿ ಎಲ್ಲವನ್ನೂ ಕೂಡ
ಕೊಡಬೇಕು. ಹಾಗೆ ಬ್ರಹ್ಮವರ್ಚಸ್ಸನ್ನು ಕೂಡ ಕೊಡಬೇಕು. ಮತ್ತೆ ಪರಲೋಕದಲ್ಲಿ ನನಗೆ ಬ್ರಹ್ಮಲೋಕವನ್ನು ಕೂಡ ಕೊಡಬೇಕು. ಮಹ್ಯಂ ದತ್ವ ಪ್ರಜಾತುಂ ಬ್ರಹ್ಮಲೋಕಂ. ಬ್ರಹ್ಮಲೋಕಂ ಅಂದ್ರೆ ಪರಮಾತ್ಮನ ಸ್ಥಾನವನ್ನು, ಬ್ರಹ್ಮ ಅಂದ್ರೆ ಪರಮಾತ್ಮನೇ, ಅವನ ಸಾನ್ನಿಧ್ಯ, ಶ್ವೇತದ್ವೀಪ, ಅನಂತಾಸನ, ವೈಕುಂಠ. ಅಥವಾ ಮುಚ್ಚಂತೆ ಕೇಚಿದ ಅತ್ರೈವ ಅಂತ ಹೇಳಿರುವುದರಿಂದ ಯಾರ್ಯಾರಿಗೆ, ಯಾವ್ಯಾವ ಮುಕ್ತರಿಗೆ ಯಾವ್ಯಾವ ಸ್ಥಾನ ಯೋಗ್ಯನೋ ಅಂತಂತ ಸ್ಥಾನವನ್ನು ಕೊಡಲಿ. ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅದೂ ಕೂಡ ಬ್ರಹ್ಮಲೋಕವೇ. ಹಾಗೆ ಪರಮಾತ್ಮನನ್ನ ಒಂದು ಬಾರಿ ಸಂದರ್ಶನ ಮಾಡಿ ಅನೇಕ ಜನರು ಮುಕ್ತರಾದವರು ಬೇರೆ ಬೇರೆ ಸ್ಥಾನಗಳಲ್ಲೇ ಇರ್ತಾರೆ ಅಂತಿದೆ. ಅತ್ರೈವ ಭೂಲೋಕದಲ್ಲೂ ಇರಬಹುದು ಅವರು, ಅದು ಅವರಿಗೆ ಬ್ರಹ್ಮಲೋಕವೇ. ಒಂದು ಬಾರಿ ಮುಕ್ತರಾಗ್ಬಿಟ್ರೆ ಪರಬ್ರಹ್ಮನ ಸಾನ್ನಿಧ್ಯವನ್ನು ಅವರು ಯಾವತ್ತೂ ಅನುಭವಿಸ್ತಾ ಇರೋದ್ರಿಂದ ಅವ್ರು ಎಲ್ಲಿದ್ದಾರೋ ಅದೇ ಬ್ರಹ್ಮಲೋಕ. ಮಹ್ಯಂ ದತ್ವ, ನನಗೆ ಅದೆಲ್ಲವನ್ನು ಕೂಡ ಕೊಟ್ಟು ಆ ಬಂದಿರುವಂತಹ ಗಾಯತ್ರಿ ನಾಮಕನಾದ ಪರಮಾತ್ಮ, ಸಂಧ್ಯಾವಂದನದ ಉದ್ದಕ್ಕೂ ನನ್ನಲ್ಲಿ, ನನ್ನ ಸಮೀಪದಲ್ಲಿ ಸನ್ನಿಹಿತನಾಗಿರ್ತಕ್ಕಂತಹ ಪರಮಾತ್ಮ ಮುಂದೆ ಹೋಗಲಿ ಅಂತ ಅದರ ತಾತ್ಪರ್ಯ. ಪ್ರಜಾತುಂ ಅಂದ್ರೆ ಅನುಗ್ರಹ ಮಾಡಲಿಕ್ಕಾಗಿ ಅಂತ ಹೀಗೆ ಅರ್ಥ ಮಾಡ್ಕೊಳ್ಬಹುದು ಅದಕ್ಕೆ. ಮತ್ತೆ ಪ್ರಜಾತುಂ ಅನ್ನೋದಕ್ಕೇನೆ ಪ್ರಯಾತು, ಹೋಗಲಿ ಅಂತನೂ ಕೂಡ ಹೀಗೆ ರಾಘವೇಂದ್ರಾಚಾರ್ಯರು ಆ ಮಹಾನಾರಾಯಣ ಉಪನಿಷತ್ನಲ್ಲಿ ಅರ್ಥ ಮಾಡಿದ್ದಾರೆ. ಪ್ರಜಾತುಂ ಅನ್ನುವುದಕ್ಕೆ ಪ್ರಜಾತಂ ಅಂತನೂ ಧೀರೇಂದ್ರ ತೀರ್ಥರ ವ್ಯಾಖ್ಯಾನ ಇದೆ. ಪ್ರಜಾತಂ ಅಂದ್ರೆ ಪ್ರಕೃಷ್ಟ ಜಾತಿಮತ್ವಂ, ಜಾತಿತ್ವಂ. ನನಗೊಂದು ಶ್ರೇಷ್ಠವಾದಂಥ ಜನ್ಮ ಸಿಗುವಂತಾಗಲಿ, ನಾನು ಈ ಲೋಕದ ಇತಿಮಿತಿಗಳನ್ನೆಲ್ಲ ದಾಟಿ ಪರಲೋಕದಲ್ಲಿ ಇನ್ನು ಮುಂದೆ ವಾಸ ಮಾಡಬೇಕು. ಅದೇ ಒಂದು ಶ್ರೇಷ್ಠವಾದ ಜನ್ಮ. ಇಲ್ಲಿಯವರೆಗೂ ಭೌತಿಕವಾದ ಶರೀರದಲ್ಲಿ ಮತ್ತೆ ಮತ್ತೆ ನಾನು ಹುಟ್ಟುತ್ತಾ ಇದ್ದೆ. ಆ ಭೌತಿಕ ಶರೀರದ ಮಿತಿಗಳನ್ನೆಲ್ಲ ದಾಟಿ ಇನ್ನು ಮುಂದೆ ಮತ್ತೆಂದೂ ಹುಟ್ಟದಂಥ ಒಂದು ಜನ್ಮ, ಆ ಒಂದು ಜನ್ಮ ನನಗೆ ಸಿಗಬೇಕಾಗಿದೆ. ಅದಕ್ಕಾಗಿ ಪ್ರಜಾತಂ ಅಂದ್ರೆ ಪ್ರಕೃಷ್ಟ ಜಾತಿತ್ವಂ ಅಂತ ಹೀಗೊಂದು ಅರ್ಥವನ್ನು ಕೂಡ ಅವ್ರು ಮಾಡಿದ್ದಾರೆ. ಶಬ್ದ ಒಂದೇ, ಅದಕ್ಕೆ ಬೇರೆ ಬೇರೆ ರೀತಿಯಾಗಿ ಆ ಶಬ್ದಗಳನ್ನು ಬದಲಾಯಿಸಿಕೊಂಡು ಅರ್ಥ ಮಾಡಿಕೊಳ್ಳುವ ವಿಧಾನ ಇದು. ಪ್ರಜಾತುಂ ಅಂದ್ರೆ ಹೋಗಲಿ ಅನ್ನೋ ಅರ್ಥ ನಮಗೆ ಹೆಚ್ಚು ಈ ಸಂದರ್ಭಕ್ಕೆ ಸೂಕ್ತವಾಗಿ ಕಾಣಿಸ್ತದೆ. ಹೀಗೆ ಇಲ್ಲಿ ಬಂದಿರುವಂತಹ ಎಲ್ಲಾ ಮಂತ್ರಗಳಿಗೂ ಧೀರೇಂದ್ರ ತೀರ್ಥರು, ರಾಘವೇಂದ್ರಾಚಾರ್ಯ, ಗಜೇಂದ್ರ ಗಡ್ಕರ್ ಅವರು ಮತ್ತೆ ಗುರುಗಳಾದಂತಹ ಹೈವನ್ ಪುರಾಣಿಕಾಚಾರ್ಯರು ಇವರೆಲ್ಲ ಮಾಡಿದ ಅರ್ಥಗಳನ್ನು ನೋಡಿದ್ದೇವೆ. ಪವನೇ ದ್ವಿಜಾತ ಅನ್ನುವುದೊಂದು ಸ್ವಲ್ಪ ಸಮಸ್ಯೆಯಾಗಿ ಉಳಿದಿದೆ. ದ್ವಿಜಾತ ಅಂದ್ರೆ ಎರಡು ಬಾರಿ ಹುಟ್ಟಿದ್ದು, ಅಂದ್ರೆ ಪೃಥ್ವಿಯಲ್ಲಿ ಒಂದು ಬಾರಿ ಹುಟ್ಟಿದ್ದು, ಮೇರು ಪರ್ವತದಲ್ಲಿ ಒಂದು ಬಾರಿ ಹುಟ್ಟಿದ್ದು ಅಂತ ಒಂದು ವ್ಯಾಖ್ಯಾನ ಇದೆ. ದ್ವಿಜಾತ ಅಂದ್ರೆ ಅದು ದ್ವಿಜಾತಾನ್ ಅಂತ ಲೌಕಿಕ ಸಂಸ್ಕೃತದಲ್ಲಿ ಪ್ರಯೋಗ. ಮೂಲ ವೇದದಲ್ಲಿ ದ್ವಿಜಾತ ಅಂತ ಪ್ರಯುಕ್ತ ಆಗಿದೆ. ಹಾಗಾಗಿ ದ್ವಿಜಾತ ಅನ್ನುವುದನ್ನು ದ್ವಿಜಾತಾನ್ ಅಂತ ಓದಬೇಕು ಅಂತ ಒಂದು ವ್ಯಾಖ್ಯಾನ ಇದೆ. ಅನೇಕ ವೈದಿಕ ಪ್ರಯೋಗಗಳೆಲ್ಲ, ವೇದದಲ್ಲಿ ಬರುವಂತಹ ಪ್ರಯೋಗಗಳೆಲ್ಲ ಲೌಕಿಕ ಸಂಸ್ಕೃತದ ನಿಯಮವನ್ನು ಮೀರಿರ್ತಾವಾದ್ರಿಂದ ಇಂಥ ಬದಲಾವಣೆಗಳು ಸಹಜನೇ. ಆದರೂ ಪವನೇ ದ್ವಿಜಾತ ಅನ್ನುವುದಕ್ಕೆ ಮುಖ್ಯ ಪ್ರಾಣನಲ್ಲಿ ಎರಡು ಬಾರಿ ಹುಟ್ಟಿದ್ದು ಅಂತ ಏನೋ ಒಂದು ಪದ ಇದೆಯಲ್ಲ, ಇದಕ್ಕೊಂದು ಬೇರೆ ಹೀಗೆ ಅರ್ಥ ಮಾಡಬೇಕು ಅಂತ ನನಗೆ ಕಾಣಿಸ್ತು. ಅದೊಂದು ಅರ್ಥವನ್ನು ಹೇಳಿ ಈ ಮಂತ್ರದ ವ್ಯಾಖ್ಯಾನವನ್ನು ಸಮಾಪ್ತ ಮಾಡ್ತೇನೆ. ಪವನ ಅಂದ್ರೆ ಮುಖ್ಯ ಪ್ರಾಣ ಅಂತ ಅರ್ಥ ಇಟ್ಕೊಂಡಿದ್ದಾರೆ. ಅದಲ್ಲದೆ ಪವನ ಅಂದ್ರೆ ಪವಿತ್ರೀಕರಣೆ, ಸಪ್ತಮಿ ವಿಭಕ್ತಿ ಏಕವಚನ. ಅದು ಪವನ ಅಂದ್ರೆ ಮುಖ್ಯ ಪ್ರಾಣ ಅಂತ ಅರ್ಥ ಅಲ್ಲ, ಪವಿತ್ರ ಮಾಡುವುದಕ್ಕಾಗಿ ಸಪ್ತಮಿ ವಿಭಕ್ತಿಗೆ ನಿಮಿತ್ತ ಅಂತನೂ ಅರ್ಥ ಆಗ್ತದಲ್ಲ. ಆದ್ರಿಂದ ನಮ್ಮನ್ನ ಪವಿತ್ರರನ್ನಾಗಿ ಮಾಡುವುದಕ್ಕಾಗಿ ದ್ವಿಜಾತ, ಎರಡು ರೀತಿಯಾದ ಜ್ಞಾನಕ್ಕೆ ಈ ಗಾಯತ್ರಿ ವೇದಮಾತ ಇವಳು ಕಾರಣ ಅಂತ ಅರ್ಥವನ್ನು ಹೀಗೆ ನನಗೆ ಹೊಳಿತಿದೆ. ಶಾಸ್ತ್ರವನ್ನು ನಾವು ಓದ್ತಾ ಹೋದಾಗ ಮೊದಲನೇದಾಗಿ ನಮಗೆ ಬರುವ ಜ್ಞಾನ ಪರೋಕ್ಷ ಜ್ಞಾನ.
ಶಾಸ್ತ್ರಗಳ ಕುರಿತಾದಂತಹ ಶ್ರವಣ ಮಾತ್ರ ಮಾಡಿರ್ತೀವಿ. ಶ್ರವಣದಿಂದ ಬರುವಂತಹ ಜ್ಞಾನ, ಭಗವಂತನನ್ನು ನಾವಿನ್ನೂ ನೋಡಿಲ್ಲ. ಅದರಿಂದ ಇದೊಂದು ಪರೋಕ್ಷವಾದ ಜ್ಞಾನ ನಮಗೆ ಬಂದದ್ದು. ಮುಂದೆ ಆ ಪರೋಕ್ಷವಾದ ಜ್ಞಾನದ ಮೂಲಕ ಮತ್ತಷ್ಟು ಸಾಧನೆ ಮಾಡಿದಾಗ ಭಗವಂತನ ಅಪರೋಕ್ಷ ಆಗ್ತದಲ್ಲ, ಅದು ಅಪರೋಕ್ಷ ಜ್ಞಾನ. ಅಪರೋಕ್ಷ ಜ್ಞಾನ ಅಂದ್ರೆ ಕಣ್ಣಾರೆ ನೋಡುವುದು. ಪರೋಕ್ಷ ಜ್ಞಾನ ಅಂದ್ರೆ ಶಾಸ್ತ್ರಗಳ ಮೂಲಕ ತಿಳಿಯುವುದು ಮಾತ್ರ. ಹೀಗೆ ಮೊದಲ ಹಂತದ ಜ್ಞಾನ ಪರೋಕ್ಷ ಜ್ಞಾನ, ಎರಡನೇ ಹಂತದ ಜ್ಞಾನ ಅಪರೋಕ್ಷ ಜ್ಞಾನ. ದ್ವಿಹಿ ಜಾತಂ ಜ್ಞಾನಂ ಯಯಾಸ ದ್ವಿಜಾತ. ಎರಡು ರೀತಿಯಾಗಿ ಜ್ಞಾನವು ಯಾವ ವೇದ ಮಾತೆಯಾದ ಗಾಯತ್ರಿಯ ಅನುಗ್ರಹದಿಂದ ಹುಟ್ಟುತ್ತದೋ, ಪರೋಕ್ಷ ಜ್ಞಾನ ಮತ್ತು ಅಪರೋಕ್ಷ ಜ್ಞಾನ ಎಂಬುದಾಗಿ, ಅಂಥ ಗಾಯತ್ರಿಯನ್ನ ದ್ವಿಜಾತ ಎಂಬುದಾಗಿ ಹೇಳಬೇಕು. ದ್ವಿಜಾತ ಅನ್ನುವುದಕ್ಕೆ ಒಂದು ಅಪೌರುಷೇಯವಾದಂತಹ ಶಾಸ್ತ್ರ ಭಾಗ, ಇನ್ನೊಂದು ಪೌರುಷೇಯವಾದಂತಹ ಶಾಸ್ತ್ರ ಭಾಗ. ಆ ರೀತಿಯಾಗಿ ಮೂಲ ಶಾಸ್ತ್ರ ಏನಿದೆ ಅದು ನಮಗೆ ಎರಡು ರೀತಿಯಾಗಿ ಈಗ ಕಂಡು ಬರ್ತದೆ. ಪೌರುಷೇಯ ಶಾಸ್ತ್ರಗಳಿಂದಲೂ ನಮಗೆ ಜ್ಞಾನ ಬರಬೇಕು, ಅಪೌರುಷೇಯವಾದಂತಹ ಶಾಸ್ತ್ರಗಳಿಂದಲೂ ನಮಗೆ ಜ್ಞಾನ ಬರಬೇಕು. ಹೀಗೆ ದ್ವಿಹಿ ಎರಡು ಮೂಲಗಳಿಂದ, ಪೌರುಷೇಯ ಶಾಸ್ತ್ರಗಳಿಂದ ಮತ್ತು ಅಪೌರುಷೇಯ ಶಾಸ್ತ್ರಗಳಿಂದ ಜಾತವಾದ ಜ್ಞಾನ ಯಾವ ಗಾಯತ್ರಿ ದೇವಿಯ ಅನುಗ್ರಹದಿಂದ ಬರ್ತದೋ ಅವಳೇ ದ್ವಿಜಾತ ಅಂತ ನಾವು ಅರ್ಥ ಮಾಡ್ಕೋಬಹುದು. ಇನ್ನ ಮತ್ತೊಂದು ಮೂರನೇ ರೀತಿಯಾದಂತಹ ವ್ಯಾಖ್ಯಾನ ಇದೆ. ಅದು ದ್ವೇ ವಿದ್ಯೆ ವೇದಿತವ್ಯೆ ಪರಾಚೆ ವಾಪರಾಚ ಅಂತ ಉಪನಿಷತ್ತುಗಳಲ್ಲಿ ಏನು ಕಾಣ್ತದೆ ಅದಕ್ಕನುಸಾರವಾಗಿ ನಾವು ತಿಳ್ಕೊಳ್ಬಹುದಾದಂತಹ ಅರ್ಥ. ಅಥರ್ವಣ ಉಪನಿಷತ್ನಲ್ಲಿ ದ್ವೇ ವಿದ್ಯೆ ವೇದಿತವ್ಯೆ ಇತಿಹಸ್ಮ ಯದ್ ಬ್ರಹ್ಮವಿದೋ ವದಂತಿ ಪರಾಚೈವ ಅಪರಾಚ ತತ್ರ ಪರಾ ಋಗ್ವೇದಃ ಯಜುರ್ವೇದಃ ಸಾಮವೇದಃ ಅಥರ್ವವೇದಃ ಶಿಕ್ಷಾ ಕಲ್ಪೋ ವ್ಯಾಕರಣಂ ನಿರುಕ್ತಂ ವೇದೋ ಜ್ಯೋತಿಷಮಿತಿ ಅಥ ಪರಾ ಯಯಾತ ದಕ್ಷರಂ ಅಧಿಗಮ್ಯತೆ. ಎರಡು ವಿದ್ಯೆಗಳನ್ನ ಸಾಧಕನಾದವನು ತಿಳಿಬೇಕು ಅಂತ ಬ್ರಹ್ಮಜ್ಞಾನಿಗಳು ಹೇಳ್ತಾರೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಮತ್ತೆ ಅದರ 6 ಅಂಗಗಳು ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದಸ್ಸು, ಜ್ಯೋತಿಷ ಅಂತ ಏನಿದೆ, ಇವೆಲ್ಲವೂ ಕೂಡ ಅಪರಾವಿದ್ಯಾ ಅಂತ ಅನಿಸಿಕೊಂಡಿವೆ. ಪರವಿದ್ಯಾ ಅಂದ್ರೆ ಅಥ ಯಯಾತ ದಕ್ಷರಂ ಅಧಿಗಮ್ಯತೆ. ಅಥ ಪರ, ಯಾವ ಜ್ಞಾನವನ್ನು ಪಡೆದರೆ ಅಪರೋಕ್ಷ ಒಂದು ಅವಿನಾಶಿಯಾದಂತಹ ಪರಬ್ರಹ್ಮ ಎಂಬ ತತ್ವ ತಿಳಿಯಲ್ಪಡ್ತದೋ ಅದು ಪರವಿದ್ಯಾ. ಋಗಾದ್ಯಾಹ ಅಪರಾಹ ವಿದ್ಯಾಹ ಯದಾ ವಿಷ್ಣುರ್ನ ವಾಚಕಾಹ ತಾಯೇವ ಪರಮಾಹ ವಿದ್ಯಾಹ ಯದಾ ವಿಷ್ಣುಸ್ತು ವಾಚಕಾಹ ಅಂತ ಆಚಾರ್ಯರು ಅಥರ್ವಣ ಭಾಷ್ಯದಲ್ಲೇ ಹೇಳ್ತಾರೆ. ಋಗಾದಿ ವಿದ್ಯೆಗಳು, ಋಗಾದಿ ವೇದಗಳು, ಅವಕ್ಕೆ ಅಪರವಿದ್ಯಾ ಅಂತ ಹೆಸರು ಬರ್ತದೆ. ಯಾವಾಗಂದ್ರೆ ನಮ್ಮ ಪಾಲಿಗೆ ಅವು ಭಗವಂತನನ್ನು ತಿಳಿಸದೆ ಹೋದ್ರೆ. ಆದರೆ ಅವೇ ವಿದ್ಯೆಗಳು ನಮ್ಮ ಪಾಲಿಗೆ ಭಗವಂತನನ್ನು ತಿಳಿಸುವಂತಹ ಶಾಸ್ತ್ರಗಳಾಗಿ ಕಂಡು ಬಂದರೆ ಅವುಗಳನ್ನೇ ಪರಾವಿದ್ಯಾ ಅಂತ ಹೇಳ್ತಾರೆ. ಒಟ್ಟಾರೆ ತಾತ್ಪರ್ಯ ಹೀಗೆ: ಏನು ಅರ್ಥ ಮಾಡಿದರೆ ಅದು ಭಗವಂತನನ್ನು ತಲುಪ್ತದೆ, ಏನು ಅರ್ಥ ಮಾಡಿದರೆ ಅದು ಭಗವಂತನನ್ನು ತಲುಪುವುದಿಲ್ಲ, ಯಾವ ಅರ್ಥ ಭಗವತ್ಪರ ಹೌದು, ಯಾವ ಅರ್ಥ ಭಗವತ್ಪರ ಅಲ್ಲ ಅಂತನೋ ಎಲ್ಲವನ್ನೂ ಕೂಡ ಸಾಧಕನಾದವನು ತಿಳ್ಕೋಬೇಕು. ಜಗತ್ತಿನಲ್ಲಿರುವಂತಹ ಯಾವುದೇ ಸಂಗತಿಯನ್ನಾದರೂ ಅವನು ಅರ್ಥ ಮಾಡ್ಕೊಳ್ಬಹುದು, ಆದರೆ ಅದೆಲ್ಲವೂ ಭಗವದ್ವಾಚಕ ಅನ್ನುವಂಥ ಎಚ್ಚರ ಆತನಿಗಿರಬೇಕು. ಹೀಗೆ ದ್ವಿಜಾತ, ಎರಡು ರೀತಿಯಾಗಿ ಬರುವಂತಹ ಜ್ಞಾನ ಅದು ಅಂತನೂ ಒಂದು ಅರ್ಥ ಮಾಡಬಹುದು. ಇದಕ್ಕಿಂತ ಮುಖ್ಯವಾಗಿ ಆ ಮೊದಲು ಎರಡು ಹೇಳಿದಂಥ ಅರ್ಥ, ಒಂದು ಪರೋಕ್ಷ ಜ್ಞಾನ, ಒಂದು ಅಪರೋಕ್ಷ ಜ್ಞಾನ, ಇನ್ನೊಂದು ಪೌರುಷೇಯ ಶಾಸ್ತ್ರಗಳಿಂದ ಬರುವ ಜ್ಞಾನ, ಮತ್ತೊಂದು ಅಪೌರುಷೇಯ ಶಾಸ್ತ್ರಗಳಿಂದ ಬರುವಂತಹ ಜ್ಞಾನ. ಹೀಗೆ ಅರ್ಥ ಮಾಡಿಕೊಂಡ್ರೆ ಈ ಜ್ಞಾನಗಳು ನಮ್ಮನ್ನ ನಮ್ಮ ಪಾವಿತ್ರ್ಯಕ್ಕೆ ಕಾರಣ ಆಗ್ತವೆ. ಅದಕ್ಕಾಗಿ ಈ ಜ್ಞಾನವೂ ಕೂಡ ದ್ವಿಜಾತ. ಜ್ಞಾನವು ದ್ವಿಜಾತ ಆಗುವುದು ಗಾಯತ್ರಿ ದೇವಿಯ ಅನುಗ್ರಹದಿಂದಲೇ ಅಂತ ಅರ್ಥವನ್ನು ಇಟ್ಕೊಳ್ಬಹುದು. ಈ ಅರ್ಥವನ್ನ ನೀವು ಪರಿಶೀಲನೆ ಮಾಡಿ ಇದರ ಸಾಧುತ್ವವನ್ನು ಪರಿಶೀಲನೆ ಮಾಡಿ ನನಗೆ ತಿಳಿಸಬೇಕು.